ಮೂಡಲ ಬಾಗಿಲಿನ ಬಿಜಗೊಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಿ ವೆಂಕಟಾಪುರ ಕ್ರಾಸ್ ಅಲ್ಲಿ ಮದರ್ ತೆರೇಸಾ ಟ್ರಸ್ಟ್ ವೈಷ್ಣವಿ ವಿದ್ಯಾ ಸಂಸ್ಥೆಯಲ್ಲಿ ಇವತ್ತು 15ನೇ ವಾರ್ಷಿಕೋತ್ಸವನ್ನ ಬಹಳ ಅದ್ದೂರಿಯಿಂದ ನಮ್ಮ ಶಾಲೆಯ ಸಿಬ್ಬಂದಿ ಮ್ಯಾನೇಜರು ಇವರು ವ್ಯವಸ್ಥಾಪಕರಾಗಿರ್ತಕ್ಕಂಥ ರಾಜಪ್ಪ ಮತ್ತು ರಾಜೇಶು ಮತ್ತು ಅವರು ನಮ್ಮ ಶಿಕ್ಷಕರು ಸಿಬ್ಬಂದಿ ಮುಖ್ಯೋಪಾಧ್ಯಾಯರು ಕೂಡ ಸೇರಿ ಬಹಳ ಇಲ್ಲೆಲ್ಲ ಕೂಡ ಡ್ಯಾನ್ಸ್ ಮಾಡಿಸ್ಬೇಕಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡ್ಯಾನ್ಸ್ ಅನ್ನು ಕರೆಸಿ ಡ್ಯಾನ್ಸ್ ಮಾಡಿಸ್ತಾರೆ ಸ್ಕೂಲಲ್ಲಿ. ಆದ್ರೆ ಈ ವೈಷ್ಣವಿ ಸ್ಕೂಲಲ್ಲಿ ನಮ್ಮ ಸ್ಟಾಫೇ ನಮ್ಮ ಶಿಕ್ಷಕರೇ ಇವತ್ತು ಈ ಮಕ್ಕಳೆಲ್ಲ ಇಷ್ಟೊಂದು ತಯಾರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ವೈಷ್ಣವಿ ಶಾಲೆಯ ಮುಖ್ಯೋಪಾಧ್ಯಾಯರು ವ್ಯವಸ್ಥಾಪಕರು ಎಲ್ಲ ನನ್ನ ನೆಚ್ಚಿನ ತಂಗಿಯಾಗಿರ್ತಕ್ಕಂಥ ಶಿಕ್ಷಕಿಯರೇ ಏನ್ ಈಗಾಗ್ಲೇ ಎಲ್ಲರೂ ಕೂಡ ವೇದಿಕೆಗೆ ಎಲ್ಲ ಹಿರಿಯರೆಲ್ಲ ಕೂಡ ಬಂದಿದ್ರು. ಒಳ್ಳೆ ಈಗಾಗಲೇ ಇರ್ತಕ್ಕಂಥ ನಮ್ಮ ಹರೀಶ್ ಗೌಡ್ ಇರ್ಬೋದು, ಕಲೀಲ್ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ರಾಜೇಶ್ವರ್ ರಾಜಪ್ಪ ಮತ್ತೆ ಕಲೀಲ್ ಎಲ್ಲ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮರು ಅಕ್ಕ ತಂಗಿಯರೇ. ಇವತ್ತೇನು ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಇರ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಆಸೆ, ಅವ್ರಿಗೊಂದು ಆಸಕ್ತಿ ಇರ್ತದೆ. ಡ್ಯಾನ್ಸ್ ಮಾಡೋದ್ರಿಂದ ನಿಮ್ಗೂ ಒಂದು ಖುಷಿ ಇರ್ತದೆ, ಆ ಮಕ್ಕಳಿಗೂ ಒಂದು ಖುಷಿ ಇರ್ತದೆ. ಯಾಕಂದ್ರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನೀವು ಕಷ್ಟ ಬಿದ್ದು ಮಕ್ಕಳಿಗೆ ಸೀಮೆ ಹಸು ಸಾಕೊಂಡು ಕೂಲಿಗೆ ಹೋಗಿ ಆ ಮಕ್ಕಳನ್ನ ಇವತ್ತು ಪೋಷಣೆ ಮಾಡಿ ಇವತ್ತು ಓದಿಸ್ತಾ ಇದ್ದೀವಿ. ನಂಗೊಂದು ನೋವೇನಂದ್ರೆ ದಯವಿಟ್ಟು ಮಕ್ಕಳನ್ನ ಮನೆಯಲ್ಲಿ ಓರಲು ಕೊಡಬಾರದು. ಅದು ಇನ್ನೊಂದ್ ಜೊತೆಗೆ ಏನಾಗುತ್ತೆ ಅಂದ್ರೆ 3 ಜನ ಮಕ್ಳಿದ್ರೆ ಒಂದು ಗಂಡು ಮಗುದೆ 2 ಹೆಣ್ಣು ಮಕ್ಳಿದ್ರೆ ಏನ್ ಮಾಡ್ತೀರಿ ಅಂದ್ರೆ ನೀವು ಹೆಚ್ಚಿಗೆ ಆದಿನ ಅಂತ ಗಂಡು ಮಗು ಕೊಡ್ತೀವಿ, ಹೆಣ್ಣು ಮಕ್ಳು ಕೊಡಲ್ಲ. ಹೆಣ್ಣು ಮಕ್ಳೇ ಇವತ್ತು ಚೆನ್ನಾಗಿ ಓದೋದು, ಅವನಿಗೆ ಎಲ್ಲ 2 ದಿವಸ ಎಲ್ಲಾ ಸೌಕರ್ಯ ಅವ್ರು ಮಾಡ್ತಾರೆ. ಹೆಣ್ಣು ಮಕ್ಳು ಆ ಮಗುಗೆ ಸ್ನಾನ ಮಾಡಿಸೋದು, ಗಂಡು ಮಗು ಎಲ್ಲ ಮಾಡ್ತಾರೆ. ಅವನಿಗೆ 7ನೇ ಕ್ಲಾಸ್ಗೆ ಫೋನ್ ಕೊಡ್ತೀವಿ. ದಯವಿಟ್ಟು ಫೋನ್ ಕೊಡ್ಬೇಡ್ರಿ. ಇವತ್ತು ಈ ಸಮಸ್ಯೆಯಲ್ಲಿ ದಯವಿಟ್ಟು ಏನು ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮ ಮುಂದೆ ಮನವಿ ಮಾಡ್ತೀನಿ. ಈಗಾಗಲೇ ನನ್ಗೇನು ಯಾರು ಕೂಡ ಸಂಭಾವನೆ ಕೊಟ್ಟು ನನಗೆ ದುಡ್ಡು ಕಾಸು ಕೊಟ್ಟು ಸಹಕಾರ ಮಾಡಿ ಬಿಲ್ಡಿಂಗ್ ಕಟ್ಟಿ ಶಾಲೆ ಓಪನ್ ಮಾಡಿಲ್ಲ. ನಾನು ಇವತ್ತು ನನ್ನ ತಮ್ಮ ನಮ್ಮಲ್ಲಿ ಇಲ್ಲ, ವಿ ಶ್ರೀನಿವಾಸು ಅವರು ನಿಧನ ಆಗಿರ್ತಾರೆ. ನಾವು ಅವ್ರು ನಿಂತ್ಕೊಂಡು ಇವತ್ತು ಶಾಲೆಯನ್ನು ಕಟ್ಟಿ ಶಾಲೆ ಕಟ್ಟೋದಕ್ಕೆ ಸಹಕಾರ ಮಾಡತಕ್ಕಂಥವ್ರು ಬಹಳ ಜನ ಇದೆ. ಅವರೆಲ್ಲ ಬಂದೇ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಪಿ ವೆಂಕಟಾಪುರ ಗ್ರಾಮದಲ್ಲಿ ನಮ್ಮ ರತ್ನಪ್ಪ ತಿರೋದ್ರು, ಅವ್ರ ಪತ್ನಿ ರತ್ನಮ್ಮ ಮತ್ತೆ ಅವ್ರ ಮಗ ಸುರೇಶ್ ಇವರೆಲ್ಲ ಕೂಡ ನಮ್ಗೆ ಸಹಕರಿಸ್ತಾರೆ. ರಾಮಚಂದ್ರನ ಅಲ್ಲಿ ರಂಗಸ್ವಾಮಿ ಅವರೆಲ್ಲ ಈ ಗ್ರಾಮದವರು ಬಹಳ ಸಹಕರಿಸ್ತಾರೆ. ದೊಡ್ಡಬಂಡಳ್ಳಿ ಇರ್ಬೋದು, ಚಿಕ್ಕಬಂಡಳ್ಳಿ ಇರ್ಬೋದು, ಚಾಮರಾಜ ಬಹಳ ಸಹಕರಿಸ್ತಾರೆ. ವಿಶೇಷ ಏನಂದ್ರೆ ದಯವಿಟ್ಟು ಆಗ್ಲೇ ಕಳೀಲಿದ್ದಾರೆ, ಈ ಶಾಲೆಯಲ್ಲಿ 10% ನಿಮಗೆ ರೂರಲ್ ಸರ್ಟಿಫಿಕೇಟ್ ಸಿಗ್ತದೆ. 10% ಇದೆ. ಕೆಲವರಿಗೆ ನಾನು 500 ತಗೊಂಡ್ರೆ ಮೆಡಿಕಲ್ ಸೀಟ್ ಸಿಕ್ಕಲ್ಲ, MSc ಸೀಟ್ ಸಿಕ್ಕಲ್ಲ. ಆದ್ರೆ ಇದನ್ನ ಸೇರಿದ್ರೆ 50% ಕಡಿಮೆ ಇದ್ರು ಸೀಟ್ ಸಿಗ್ತದೆ. ಅದರಿಂದ ಏನ್ ಇವತ್ತು ನಮ್ಮಲ್ಲಿ ಮನವಿ ಮಾಡ್ಕೊಂಡು ಎಲ್ಲರೂ ಕೂಡ ಮಕ್ಕಳು ಡ್ಯಾನ್ಸ್ ನೋಡ್ಬೇಕು ಅಂತ. ನಾನೆಲ್ಲ ಕಷ್ಟಪಟ್ಟು ಬದಲು ನಮ್ಮ ಸ್ಕೂಲ್ ನಾವು ಓದ್ತಾ ಇರುವಾಗ ರೂರಲ್ ನಿಂತ್ಕೊಂಡು ಮತ್ತೆ ಕೈ ಮೇಲೆ ಹೊಡಿತಾ ಇದ್ರು. ಈಗ ಸುಮ್ಮನೆ ಕಿವಿ ಹಿಂಗಿಂದ್ರೆ ಹೋಗಿ ಅಪ್ಪ ಗೆಲ್ತಾರೆ, ಅಣ್ಣ ಗೆಲ್ತಾರೆ, ತಮ್ಮನ್ ಗೆಲ್ತಾರೆ, ಒಂದು ಗಲಾಟೆ ಮಾಡ್ತಾರೆ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಮನೆಯಲ್ಲಿ ಇಲ್ಲಿ ಏನ್ ಹೋಮ್ವರ್ಕ್ ಮಾಡ್ತಾರೆ ಆ ಹೋಮ್ವರ್ಕ್ ಮನೆಯಲ್ಲಿ ತಾವು ಕೇಳ್ಬೇಕು. ಅದ್ರ ಜೊತೆಗೆ 1-2 ದಿವಸ ಬಿಟ್ಟು ಶಿಕ್ಷಕರನ್ನು ಕೇಳಿ ಚೆನ್ನಾಗಿ ಓದ್ತಾ ಇದ್ದಾರೆ, ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಾವು ಸರಿ ಮಾಡ್ತೀವಿ. ಅದರಿಂದ ಏನ್ ಈಗಾಗ್ಲೇ ಸ್ವಲ್ಪ ತಡವಾಗಿದೆ. ಎಲ್ಲ ಕೂಡ ಊಟ ಇದೆ, ಊಟ ದಯವಿಟ್ಟು ಎಲ್ಲ ಊಟ ತಿನ್ಬೇಕು. ಅಲ್ಲಿ ಜನದ ಎಲ್ಲ ಬಂದು ಊಟ ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ತಿನ್ಬೇಕು. ಎಲ್ಲ ಶಿಕ್ಷಕರಿಗೂ, ಆಯಾಗಳಿಗೂ, ಡ್ರೈವರ್ಗೂ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೂ ಒಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.